ತಾಯಿ ಮತ್ತು ಅಕ್ಕನ ಕಟು ನುಡಿಗಳಿಂದ ತೀವ್ರವಾಗಿ ನೊಂದಳು ಶ್ರೇಣಿಕಾ. ಅಪರೂಪಕ್ಕೆ ತನ್ನ ಅಕ್ಕ ಮಾತನಾಡಿದಳು ಎನ್ನುವ ಖುಷಿ ಕ್ಷಣಿಕ. ಆದರೆ ತುಂಬ ದಿನದಿಂದ ಕಾತುರದಿಂದ ಕಾದಿದ್ದ ತಾಯಿಯ ಮುಖ ನೋಡಿ ಸಂತಸ ಪಟ್ಟವಳಿಗೆ. ತಮ್ಮ ಹೀಯಾಳಿಸುವಿಕೆ ಅಂಗಿಸುವಿಕೆಯಿಂದ ಇರಿದಿದ್ದರೂ ರೂಪ ಮಗಳ ಸ್ಥಿತಿ ಅರಿವಿರದೆ ಅಸಲಿಗೆ ಶ್ರೇಣಿಕ ಆಕ್ಸಿಡೆಂಟ್ ವಿಷಯ ಯಾರು ತಿಳಿಸದಿದ್ದದು ವಿಪರ್ಯಾಸ. ತಿಂಡಿ ಕೂಡ ತಿನ್ನದೆ ರೂಮ್ ಸೇರಿದವಳು ಸಾಕಾಗುವಷ್ಟು ಅತ್ತಳು. ಹೊಟ್ಟೆಗೆ ಏನು ತಿನ್ನದೆ ಸುಸ್ತಿಗೋ, ಅತಿಯಾಗಿ ಹತ್ತಿದಕ್ಕೋ, ಕೂಗಾಡಿದಕ್ಕೋ, ಇಲ್ಲ ತಾಯಿಯ ಬಲವಾದ ಏಟಿಗೋ ಕಣ್ಣು ಕತ್ತಲೆಗಟ್ಟಿ ನೆಲಕ್ಕೆ ಕುಸಿದು ಬಿದ್ದಳು ಶ್ರೇಣಿಕಾ. ಮಗನ ಕಾನ್ವೆಂಟ್ ಬಸ್ನಲ್ಲಿ ಕಳುಹಿಸಿ ಮನೆಯೊಳಗೆ ಬಂದ ಅಂಜನಾ ತಿಂಡಿ ಬಡಿಸಿಕೊಂಡು ಶ್ರೇಣಿಕಾಗೆ ಕೊಡಲು ಬಾಗಿಲು ಬಡಿದರೂ ತೆಗೆಯದೇ ಇರುವುದು ನೋಡಿ ಆಮೇಲೆ ಕೊಟ್ಟರೆ ಆಯಿತು ಎಂದು ಸುಮ್ಮನಾದಳು. ಮನೆಯೊಳಗೆ ನಡೆದ ವಾಗ್ವಾದದ ಅರಿವಿಲ್ಲದೆ ವರುಣ್ ಮತ್ತು ಇಶಾನ್ ಕೇಸ್ ಸಲುವಾಗಿ ಶ್ರೇಣಿಕಾಗೆ ಆಕ್ಸಿಡೆಂಟ್ ಆಗಿದ್ದ ರಸ್ತೆಗೆ ಬಂದಿದ್ದರು. ಜೊತೆಗೆ ಶ್ರೀ ಗೆಳತಿ ಸಂಧ್ಯಾ ಕೂಡ ಕರೆತಂದಿದ್ದರು. ಕಾರಿನಲ್ಲಿ ಹಿಂದೆ ಸೀಟಿನಲ್ಲಿ ಕುಳಿತಿದ್ದ ಸಂಧ್ಯಾಗೆ, ಏನ್ರಿ ಸಂಧ್ಯಾ, ನೀವು ಹೇಳಿದ ಸುಳಿವು ಸರಿಯಾಗಿತ್ತು. ಕೊಲೆಗಾರ ಸಿಕ್ಕರೆ ನನ್ನ ಫ್ರೆಂಡ್ ಒಬ್ಬ ಪೊಲೀಸ್ ಇದ್ದಾನೆ, ಸಖತ್ತಾಗಿದ್ದಾನೆ. ಅವನಿಗೆ ನಿಮ್ಮ ಮದುವೆ ಮಾಡಿಸ್ತೀನಿ, ಏನಂತೀರಾ? ಉಬ್ಬು ಆರಿಸಿ ಆಹ್ವಾನ ನೀಡಿದ ವರುಣ್ ಅವಳ ಮೌನ ಮುರಿಸಲು. ಅಯ್ಯೋ ಬೇಡ ಸರ್, ಹೆದರಿದಂತೆ ನುಡಿದಳು ಸಂಧ್ಯಾ. ಹೋಗ್ಲಿ, ನಾನೇ ಆಗ್ತೀನಿ, ನನ್ನೇ ಮದುವೆ ಆಗ್ತೀರಾ? ಕೆಣಕುವಂತೆ ನೋಟ ಕೊಟ್ಟು ಕೇಳಿದನು. ಅವನ ಆಟಕ್ಕೆ ಇಶಾನ್ ನಗುತ್ತಿದ್ದನು. ಬೆಚ್ಚಿದವಳು, ಚೇಚೆ ಇಲ್ಲ ಸರ್, ಮುಖ ಹಿಡಿದಂತೆ ನುಡಿದಳು. ಯಾಕ್ರಿ, ನಾನು ಅಷ್ಟೊಂದು ಕೆಟ್ಟದಾಗಿದ್ದೀನಾ? ಉಬ್ಬುಗಂಟಿಕ್ಕಿದನು ವರುಣ್. ಆಗಲ್ಲ ಸರ್, ನನಗೆ ಈಗಾಗಲೇ ನನ್ನ ಮಾವನ ಮಗ ಜೊತೆ ಮದುವೆ ಮಾತಾಗಿದೆ. ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆ ಆಗ್ತಿರೋದು. ಅವನ ನೋಟಕ್ಕೆ ಹೆದರಿ ನಿಜ ವಿಷಯ ಬಾಯಿ ಬಿಟ್ಟಳು ಸಂಧ್ಯಾ. ಓ, ನೀವಾಗಲೇ ಸೇಲ್ ಆಗಿರುವ ಪಕೋಡನಾ? ಬಚಾವಾದ್ರಿ ಬಿಡಿ. ನನ್ನಂಥ ಒಳ್ಳೆ ಹುಡುಗನ ಮದುವೆ ಆಗುವ ಚಾನ್ಸ್ ನಿಮಗೆ ಇಲ್ಲ. ಏನು ಮಾಡೋಕ್ಕೆ ಆಗುತ್ತೆ, ಎಲ್ಲ ನಿಮ್ಮ ಬ್ಯಾಡ್ ಲಕ್. ಸಂತಾಪ ಸೂಚಿಸಿದಂತೆ ತಲೆ ಆಡಿಸಿ ನುಡಿದನು. ಲೇ ಮಚ್ಚ, ಯಾಕೆ ಆ ಹುಡುಗಿ ಗೋಲು ಹೊಯ್ಕೋತಿದ್ಯಾ? ನಿನ್ನ ಮಾಜಿ ಪ್ರೇಯಸಿ ಮದುವೆ ಆಗ್ತಿದ್ದಾಳಂತ ಏನಾದರೂ ಈ ರೀತಿ ಆಗಿದೆಯಾ ಹೇಗೆ? ಅಷ್ಟೊಂದು ಎಲ್ಲ ಮುಳುಗಬೇಡ ಕಣೋ, ನನಗೆ ನಗು ಬರುತ್ತೆ. ವರುಣ್ ಮಾತನ್ನು ಗಂಭೀರವಾಗಿ ಅರ್ಥ ಮಾಡಿಕೊಂಡ ಸಂಧ್ಯಾನ ಚಡಪಡಿಕೆ ನೋಡಲಾರದೆ ಗೆಳೆಯನ ಕಾಲೆಳೆದನು ಇಶಾನ್. ಮುಖ ಸಿಂಡರಿಸಿ, ಆ ಮೋಸಗಾತಿ ಸುದ್ದಿ ಈಗ ಯಾಕೆ? ಬಿಡು, ಹೇಗಾದರೂ ಹಾಳು ಬಿದ್ದು ಹೋಗಲಿ. ದೇವ್ರ ದಯೆಯಿಂದ ಅವಳ ಮದುವೆ ನಿಂತು ಅವಳನ್ನು ಒಂದೇ ಸಮನೆ ಕಣ್ಣೀರಾಗಬೇಕು. ಹಾಗೆ ಆದರೆ ಸಾಕು. ಶಾಪವೋ ಅಭಿಲಾಷೆಯೋ ಒಟ್ಟು ಹೇಳಿದ. ಏ ಪಾಪ ಕಣೋ, ಮುಚ್ಕೊಂಡು ಬಾ. ಗದರಿ ಇಶಾನನ್ನು ಎಳೆದುಕೊಂಡು ಬಸ್ ನಿಲ್ದಾಣದ ಬಳಿ ಇದ್ದ CCTV ಕ್ಯಾಮರಾ ಇದ್ದ ಅಂಗಡಿಯ ಬಳಿ ಹೋದರು. ಪೊಲೀಸ್ ಆದ್ದರಿಂದ ಅವಕಾಶ ಸಿಕ್ಕಿತು. ನೋಡಿ ಸರ್, ಇಲ್ಲಿ ಕೆಂಪು ಬಟ್ಟೆ ಹಾಕಿರೋದು ನಾನು, ನೀಲಿ ಬಣ್ಣದ ಹುಡುಗಿ ಶ್ರೀ. ಸರ್ ನೋಡಿ, ಈಗ ಹೊರಡ್ತಾಳೆ. ವಿಡಿಯೋದಲ್ಲಿ ಬರುತ್ತಿದ್ದ ದೃಶ್ಯಗಳನ್ನು ನೋಡಿ ಸುಳಿವು ನೀಡಿದಳು. ಮುಂದೆ ಹೋದಂತೆ ಇಲ್ಲಿ ನೋಡಿ ಸರ್, ಶ್ರೀ ರಸ್ತೆ ದಾಟಿ ಓಡುವುದನ್ನು ತೋರಿಸಿದಳು. ಇಶಾನ್ ಗಮನಿಸಿ ನೋಡಿ, ವರುಣ್, ಆ ಕಾರು ಇಷ್ಟೊಂದು ವೇಗವಾಗಿ ಯಾಕೆ ಬಂದಿದೆ? ಏನಾದರೂ ಬ್ರೇಕ್ ಫೈಲ್ ಆಗಿರ್ಬೋದಾ? ವೇಗಗತಿ ಊಹಿಸಿ ಕೇಳಿದನು. ಬ್ರೇಕ್ ಫೈಲ್ ಆಗಿದ್ದರೆ ಅವನು ಆಕ್ಸಿಡೆಂಟ್ ಮಾಡಿ ಇಲ್ಲೇ ನಿಲ್ಲಿಸಬೇಕಾಗಿತ್ತು, ಇಲ್ಲ ಗುದ್ದಿಕೊಂಡು ಹೋಗಬೇಕಾಗಿತ್ತು. ಆದರೆ ಅವನು ನಿಲ್ಲಿಸಿ ಆಮೇಲೆ ಹೋಗಿದ್ದಾನೆ ನೋಡು. ಬೆರಳು ತೋರಿಸಿ ಹೇಳಿದನು. ಕರೆಕ್ಟ್, ಐ ಥಿಂಕ್ ಅವನು ಶ್ರೇಣಿಕ ಸ್ಥಿತಿ ಗಮನಿಸಿ ಆಮೇಲೆ ಹೋಗಿದ್ದಾನೆ ಅನಿಸುತ್ತೆ, ರೈಟ್? ಯೋಚನೆ ಮುಂದೆ ಇಟ್ಟನು. ಕಣ್ಣು ದಪ್ಪ ಮಾಡಿದ ವರುಣ್, ಸ್ಟಾಪ್, ಇಲ್ಲಿ ನೋಡು ಇಶು. ಅವರು ಸ್ವಲ್ಪ ಮುಂದೆ ಹೋಗಿ ಮತ್ತೆ ಗಾಡಿ ನಿಲ್ಲಿಸಿ ತಿರುಗಿ ನೋಡ್ತಿದ್ದಾರೆ. ನೋಡಲ್ಲಿ, ಆ ಕಾರಲ್ಲಿ ಒಟ್ಟು ಇಬ್ಬರು ಇದ್ದರು ಅನಿಸುತ್ತೆ. ವಿಡಿಯೋ ನಿಲ್ಲಿಸಿ ಝೂಮ್ ಮಾಡಿ ತೋರಿಸಿದವನು ಕಾರ್ನಿಂದ ಬಗ್ಗೆ ನೋಡ್ತಿದ್ದವನ ಕಡೆ ಗಮನ ಹರಿಸಿ ಅವನ ಊಹೆಗೆ ತಡೆಯೊಡ್ಡಿದ ಸಂಧ್ಯಾ. ಇಲ್ಲ ಸರ್, 3 ಜನ ಇದ್ದರು. ಇಬ್ಬರು ಮುಂದೆ, ಇನ್ನೊಬ್ಬ ಹಿಂದೆ. ತುಂಬ ಶ್ರೀಮಂತರ ಥರ ಕಂಡರು ಸರ್. ಅದಕ್ಕೆ ನನಗೆ ಅವರನ್ನು ತಡೆಯೋಕ್ಕೆ ಭಯ ಆಯಿತು. ತಾನು ಗಮನಿಸಿದ್ದ ಸುಳಿವು ಕೊಟ್ಟಳು. ಏನೋ ಹೊಳೆದವನಂತೆ ನಕ್ಕ ಇಶಾನ್. ಪರ್ಫೆಕ್ಟ್ ವರು, ಇದು ಬೇಕಾ ಅಂತಲೇ ಮಾಡಿರುವ ಆಕ್ಸಿಡೆಂಟ್, ಅನುಮಾನವೇ ಇಲ್ಲ. ಆದರೆ ಕಾರಣ ಏನಿರ್ಬೋದು? ಶ್ರೀನ ಕೊಲ್ಲುವಷ್ಟು ದ್ವೇಷ ಯಾರಿಗಿದೆ? ಅವಳು ಬಡವರ ಮನೆ ಹುಡುಗಿ. ಅವಳಿಗೆ ಶ್ರೀಮಂತರ ಹುಡುಗರು ಹೇಗೆ ದ್ವೇಷ ಮಾಡೋಕ್ಕೆ ಸಾಧ್ಯ? ತಲೆಗೆ ಹುಳ ಬಿಟ್ಟುಕೊಂಡವನು.
ಲವ್ ಮಾಡೋಕ್ಕೆ ಬಂದು ರಿಜೆಕ್ಟ್ ಮಾಡಿರೋದಕ್ಕೆ ಇರ್ಬೋದಾ? ವರುಣ್ ಇತ್ತೀಚೆಗೆ ನಡೆಯುತ್ತಿರುವ ಘಟನೆಯ ಆಧಾರದ ಮೇಲೆ ಊಹಿಸಿದ. ತಲೆ ಆಡಿಸಿ, ಬಹುಶಃ ಇರ್ಬೋದು. ಕಾರ್ ನಂಬರ್ ನೋಡಿಕೊ. ಹಾಗೆ ಈ ವಿಡಿಯೋ ನಿನ್ನ ಮೊಬೈಲ್ನಲ್ಲಿ ಇಟ್ಕೊಂಡಿರು. ಉಳಿದದ್ದು ಮುಂದೆ ನೋಡೋಣ. ಚರ್ಚೆಗೆ ಅಂತ್ಯ ಹಾಡಿ ಹೊರಬಂದರು ಮೂವರು. ಸಂಧ್ಯಾ, ನಿಮ್ಮಿಂದ ತುಂಬ ಸಹಾಯ ಆಯಿತು. ತುಂಬ ಥ್ಯಾಂಕ್ಸ್. ಈ ವಿಚಾರ ಶ್ರೀಗೆ ಹೇಳೋಕ್ಕೆ ಹೋಗಬೇಡಿ. ಹಾಗೆ ಆಗ ನಾನು ತಮಾಷೆ ಮಾಡಿದ್ದು ಬೇಜಾರು ಮಾಡ್ಕೋಬೇಡಿ. ವರುಣ್ ಕ್ಷಮೆ ಕೋರಿದ. ಪರವಾಗಿಲ್ಲ ಸರ್, ನಾನು ಹೊರಡ್ತೀನಿ. ಮುಗುಳ್ನಾಗೆ ಬೀರಿ ಮನೆಯ ದಾರಿ ಹಿಡಿದಳು ಸಂಧ್ಯಾ. ಬೇಟೆಯಾಡಲು ಸಿಕ್ಕ ಸಾಕ್ಷಿಯ ಹಿಂದೆ ಬಿದ್ದಿರುವ ಭಾವ ಬಾಮೈದ. ಇತ್ತ ಕಡೆ ಆಫೀಸ್ನಿಂದ ಶ್ರೀನಿಕಾ ನೋಡಲು ಬೇಗ ಹೊರಟಿದ್ದನು ಅಭಿಮನ್ಯು. ಅವನ ಫೋನ್ ತೆಗೆದಿದ್ದದು ನೋಡಿ ಆರೋಗ್ಯ ಸರಿಯಿಲ್ಲ ಎಂದು ಅನುಮಾನ ಬಲವಾಗಿತ್ತು. ಬರುವಾಗ ಶ್ರೀನಿಕಾಗೆ ಐಸ್ ಕ್ರೀಮ್, ಚಾಕ್ಲೇಟ್ ತಿನಿಸು ತಂದಿದ್ದನು. ಹೆಂಡತಿ ಆಸೆ ಪಡುವುದು ಇಲ್ಲ ಎನ್ನಲಾರ. ಕಾರ್ ಪಾರ್ಕ್ ಮಾಡಿ ಮನೆಗೆ ಬಂದವನು ಹಾಲ್ನಲ್ಲಿ ಹರಟೆಯಲ್ಲಿ ಮುಳುಗಿದ್ದ ಮನೆಯವರ ಕಡೆ ನಗುಸೂಸಿ ಹೆಂಡತಿಗಾಗಿ ಕಣ್ಣಾಡಿಸಿ ಅವಳು ಇರದದ್ದು ನೋಡಿ ಮೆಟ್ಟಿಲೇರಿ ರೂಮಿನ ಬಾಗಿಲು ಬಡಿದನು. ಶ್ರೀ ಶ್ರೀ ಶ್ರೀ, ಬಾಗಿಲು ತೆಗೆಯಮ್ಮ. ಅವನ ಕೂಗಿಗೆ ಆ ಕಡೆ ಯಾವ ಉತ್ತರವೂ ಬರಲಿಲ್ಲ. ಮಲಗಿರಬೇಕು ಎಂದುಕೊಂಡು ತನ್ನ ಬಳಿಯಿದ್ದ ಇನ್ನೊಂದು ಕೀಯಿಂದ ಲಾಕ್ ತೆಗೆದವನು ಹಾರಿದ. ನೆಲದ ಮೇಲೆ ಜ್ಞಾನ ಇಲ್ಲದೆ ಬಿದ್ದಿದ್ದಳು ಅವನ ಮುದ್ದು ಮಾಡದಿ. ಶ್ರೀ ಕಿರಿಚಿದವನ ದನಿಗೆ ಮನೆಯವರೆಲ್ಲ ಓಡಿ ಬಂದರು. ಅವಳನ್ನು ಎತ್ತಿ ಮಂಚದ ಮೇಲೆ ಮಲಗಿಸಿ ಕೈಕಾಲು ಉಜ್ಜಿ ಮುಖಕ್ಕೆ ನೀರು ಹಾಕಿದರೂ ಹೇಳಲಿಲ್ಲ. ಶ್ರೀ, ಹೆದರಿಸ್ಬೇಡ, ಹೇಳೆ ಮೇಲೆ. ಏನಾಯ್ತೆ ನಿಂಗೆ? ಶ್ರೀ ಮಾತಾಡೆ. ಒಂದೇ ಸಮನೆ ಕೆನ್ನೆ ತಟ್ಟುತ್ತಿದ್ದನು. ಇಷ್ಟು ದಿನ ಏನಾಗಬಾರ್ದೆಂದು ಅವಳ ಮುಚ್ಚಾಟೆ ಮಾಡುತ್ತಿದ್ದನು. ಅದು ನಡೆದೇ ಹೋಯಿತು. ಅಭಿ, ಏನಾಯ್ತೋ? ಯಾಕೆ ಹಾಗೆ ಕಿರುಚಿದೆ? ಶ್ರೀನಿಕಾ ಯಾಕೆ ಮಲಗಿದ್ದಾಳೆ? ಗಾಬರಿಯಲ್ಲಿ ಹೊಳ ಬರುತ್ತಾ ಕೇಳಿದರು. ನಿರುಪಮ್ಮ ಅವರಿಂದ ಎಲ್ಲ ಬಂದಿದ್ದರು. ಅಮ್ಮ ನೋಡು, ಇವಳು ಎದ್ದೇಳ್ತಿಲ್ಲ. ಏನಾಗಿದೆ ಅಂತ ಗೊತ್ತಾಗಲಿಲ್ಲ. ಬೆಳಿಗ್ಗೆ ಇಷ್ಟು ಚೆನ್ನಾಗಿದ್ಲು, ಈಗ ಬಂದು ನೋಡಿದರೆ ನೆಲದ ಮೇಲೆ ಬಿದ್ದಿದ್ಲು. ಅಭಿಮನ್ಯು ಸ್ತಬ್ಧವಾಗಿದ್ದನ್ನು ಹೆಂಡತಿಯ ದಿಢೀರ್ ಸ್ಥಿತಿ ನೋಡಿ. ವಿಷಯ ತಿಳಿಯದೆ ಹೆದರಬೇಡ, ಇರು, ನೋಡೋಣ. ಏನೂ ಆಗಿರಲ್ಲ. ಮೊದಲು ಡಾಕ್ಟರ್ಗೆ ಫೋನ್ ಮಾಡು. ಆಕಾಶ್ ಬೇರೆ ಇನ್ನೂ ಬಂದಿಲ್ಲ. ಕೈಕಾಲು ಉಜ್ಜುತ್ತಾ ಹೇಳಿದರು. ಶ್ರೀಯನ್ನು ಪರೀಕ್ಷಿಸುವ ಡಾಕ್ಟರ್ಗೆ ಫೋನ್ ಮಾಡಿದವನು, ಹಲೋ ಡಾಕ್ಟರ್, ನನ್ನ ಹೆಂಡತಿಗೆ ಪ್ರಜ್ಞೆ ತಪ್ಪಿದೆ. ಏನು ಮಾಡೋದು? ಇವಾಗ ಬರೋಕ್ಕೆ ಆಗುತ್ತಾ? ಆತಂಕದಿಂದ ಕೇಳಿದನು. ಡಾಕ್ಟರ್ ಅಲ್ಲಿಗೆ ಬರುವಂತೆ ಸಲಹೆ ನೀಡಿದರು. ಓಕೆ ಡಾಕ್ಟರ್ ಎಂದವನು ಶ್ರೀಯನ್ನು ಎತ್ತಿಕೊಂಡು, ಅಮ್ಮ, ಡಾಕ್ಟರ್ ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ ಅಂದಿದ್ದಾರೆ. ನಾನು ಹೋಗಿ ಬರ್ತೀನಿ. ಯಾರ ಜೊತೆಗೂ ಮಾತಿಡದೆ ಬಿರುಸಾಗಿ ಹೆಜ್ಜೆ ಹಾಕಿ ನಡೆದನು. ಆತಂಕ ಬಿದ್ದ ನಿರುಪಮ್ಮ, ಇರೋ, ನೀನೊಬ್ಬನೇ ಹೋಗಬೇಡ, ನಾನು ಬರ್ತೀನಿ. ತಾವು ಹಿಂದೆ ಹುಟ್ಟ ಬಟ್ಟೆಯಲ್ಲೇ ಓಡಿದರು ನಿರುಪಮ್ಮ. ಎದುರು ಬಂದ ರೂಪ, ಅಭಿಮನ್ಯು, ಅವಳಿಗೇನಾಗಿದೆ? ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಹೆದರಿಕೆಯಿಂದ ಕೇಳಿದರು. ಅವರ ಕಡೆ ಗುರಾಯಿಸಿ ಮುಂದೆ ಹೋದನು. ಏಕಾಏಕಿಯಾಗಿ ಏನಾಯಿತು ಎಂಬುದು ಯಾರಿಗೂ ತಿಳಿಯಲಿಲ್ಲ. ಚಿಕಿತ್ಸೆಯ ಅರ್ಧ ಗಂಟೆ ನಂತರ ಹೊರಬಂದ ಡಾಕ್ಟರ್ ಕ್ಯಾಬಿನ್ ಒಳಗೆ ನಡೆದು ವಿಚಾರಿಸಿದನು. ಮಿಸ್ಟರ್ ಅಭಿಮನ್ಯು, ನೀವು ಇವರನ್ನು ಯಾವಾಗ ನೋಡಿತು? ಅಂದರೆ ನಿಮ್ಮೆದುರಿಗೆ ಪ್ರಜ್ಞೆ ಕಳೆದುಕೊಂಡ್ರಾ ಅಥವಾ ಮುಂಚೆ? ಇಲ್ಲ ಡಾಕ್ಟರ್, ನಾನು ಸಂಜೆ ಮನೆಗೆ ಬಂದಾಗ ಬಾಗಿಲು ಬಡಿಯದ್ರು ತೆಗೆಯಲಿಲ್ಲ. ಅದಕ್ಕೆ ನಾನೇ ತೆರೆದೆ. ಆಗ ನೋಡಿದ್ದು ನೆಲದ ಮೇಲೆ ಪ್ರಜ್ಞೆ ಇಲ್ಲದೆ ಬಿದ್ದಿದ್ಲು. ಏನಾಯಿತು ಅನ್ನೋ ಆ ಭಯದಲ್ಲಿ ಇದ್ದನು. ಓಕೆ, ಇದಕ್ಕೂ ಮುಂಚೆ ಅವರಿಗೆ 2-3 ದಿನಗಳಲ್ಲಿ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆಗಿತ್ತಾ? ಅಥವಾ ಏಕಾಏಕಿ ಈ ರೀತಿ ಆಗಿದ್ದ? ಆ ಥರ ಏನಿಲ್ಲ ಡಾಕ್ಟರ್, ಚೆನ್ನಾಗೇ ಇದ್ಲು. ಡಾಕ್ಟರ್, ನಾನು ಹುಷಾರಾಗಿಯೇ ನೋಡ್ಕೊಂಡಿದ್ದೆ. ಆದರೆ ಬೆಳಿಗ್ಗೆ ಎದ್ದು ತಲೆನೋವು ಅಂದ್ಲು. ಹಿಂದಿನ ದಿನ ರಾತ್ರಿ ಮಾತ್ರೆ ತಗೊಂಡಿಲ್ಲ, ಅದಕ್ಕೆ ಹೀಗಾಗಿದೆ ಅಂದಿದ್ಲು. ನಾನು ಬೈದು ಊಟ ಮಾಡಿ ಮಾತ್ರೆ ನುಂಗೋಕ್ಕೆ ಹೇಳಿ ಆಫೀಸ್ಗೆ ಹೋದೆ. ಬರೋದ್ರೊಳಗೆ ಹೀಗಾಗಿದೆ. ಮಾತ್ರೆ ನುಂಗೋದಕ್ಕೆ ಹೀಗಾಗಿದೆಯೋ ಅನುಮಾನ ಬಂದಿತ್ತು. ಖಂಡಿತ ಹೀಗೆ ಆಗ್ತದೆ ಅಭಿಮನ್ಯು. ಮನೆಯಲ್ಲಿ ಸರಿಯಾಗಿ ಪೇಷಂಟ್ ಬಗ್ಗೆ ಕಾಳಜಿ ವಹಿಸದೇ ಇದ್ದಾಗ ಇದು ಸಹಜ. ಅಸಲಿಗೆ ನಿಮ್ಮ ಹೆಂಡತಿಯ ಮೈಯಲ್ಲಿ ಶಕ್ತಿನೇ ಇಲ್ಲ, ಪ್ರಜ್ಞೆ ಇನ್ನೆಲ್ಲಿ ಬರಬೇಕು ಹೇಳಿ? ನೀವು ಊಟ ಮಾಡು ಅನ್ನೋದಕ್ಕಿಂತ ಒಂದು 5 ನಿಮಿಷ ನೀವೇ ಮುಂದೆ ನಿಂತು ಊಟ ಮಾಡಿಸಿ ಹೋಗಿದ್ರೆ ಆಗುವುದು ತಾನೇ? ಆರೋಗ್ಯದ ಮೇಲೆ ಯಾಕಿಷ್ಟು ತಾತ್ಸಾರ? ಬೇಸರದಲ್ಲಿ ನುಡಿದರು. ಅಯ್ಯೋ, ಆ ಥರ ಏನಿಲ್ಲ ಡಾಕ್ಟರ್, ನನಗೆ ತಡ ಆಯಿತು. ನಾನು ಅವಳಿಗೆ ಊಟ ಮುಗಿಸಿ ರೆಸ್ಟ್ ಮಾಡು ಅಂತ ರಜೆ ಹಾಕಿಸಿ ಬಂದಿದ್ದೆ. ಜಾಸ್ತಿ ತಲೆನೋವು ಬಂದರೆ ಫೋನ್ ಮಾಡು ಅಂತ ಹೇಳಿ ಬಂದಿದ್ದೆ. ಆದರೆ ಅವಳು ಮುಂದಿನ ಮಾತು ಹೇಳದೆ ತಡೆದನು. ಆದರೆ ಅವರು ಊಟ ಮಾಡಿಯೇ ಇಲ್ಲ, ಅದು ಗೊತ್ತಿದೆಯೇ ನಿಮಗೆ?
ಜೊತೆಗೆ ಖಾಲಿ ಹೊಟ್ಟೆಗೆ ಮಾತ್ರೆ ನುಂಗಿದ್ದಾರೆ. ನೋಡಿ ಅಭಿಮನ್ಯು, ಆಕ್ಸಿಡೆಂಟ್ ಆಗಿರುವ ರೋಗಿ ಅವರು. ಮೊದಲೇ ಅವರ ದೇಹಕ್ಕೆ ವಿಶ್ರಾಂತಿಯ ಅವಶ್ಯಕತೆ ಜಾಸ್ತಿ ಇರ್ತದೆ. ಅದರಲ್ಲಿ ಈ ರೀತಿ ಓವರ್ ಡೋಸ್ ಮಾತ್ರೆಗಳನ್ನು ಖಾಲಿ ಹೊಟ್ಟೆಗೆ ನುಂಗಿದ್ರೆ ದೇಹ ಹೇಗೆ ತಡೆಯುತ್ತದೆ ಹೇಳಿ? ಅವರ ಮಾತಿಗೆ ಉತ್ತರಿಸಲಾಗದೆ ತಲೆ ತಗ್ಗಿಸಿದನು ಅಭಿಮನ್ಯು. ನಿಮ್ಮ ಹೆಂಡತಿಗೆ ನೀವು ಮನೆಯಲ್ಲಿ ಚಿಕಿತ್ಸೆ ಕೊಡಿಸ್ತೇವೆ ಎಂದಾಗ ನಾನು ಮುಂಚೆನೇ ಹೇಳಿ ಕಳುಹಿಸಿದ್ದೆ. 3 ತಿಂಗಳು ಕಳೆಯುವವರೆಗೂ ತುಂಬ ಸೂಕ್ಷ್ಮವಾಗಿ ನೋಡಿಕೊಳ್ಬೇಕು ಎಂದು. ಮುಖ್ಯವಾಗಿ ಮಾನಸಿಕವಾಗಿ ಯಾವುದೇ ಒತ್ತಡಗಳಿಗೆ ಒಳಗಾಗಬಾರ್ದು. ಅವರ ಮನಸ್ಸು ಆದಷ್ಟು ಪ್ರಶಾಂತವಾಗಿ ಇರುವಂತೆ ನೋಡಿಕೊಳ್ಬೇಕು ಎಂದಿದ್ದೆ. ಆದರೆ ನೀವು ಅವರ ಆರೋಗ್ಯದ ಬಗ್ಗೆ ಗಂಭೀರವಾಗಿ ತಗೊಂಡಿಲ್ಲ ಅನ್ನಿಸ್ತದೆ. ಈ ಬಾರಿ ಮಾತು ಗಡುಸಾಗಿಯೇ ಇದ್ದವು. ಇಲ್ಲ ಡಾಕ್ಟರ್, ನಾನು ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ. ದೈಹಿಕವಾಗಿ ಮಾನಸಿಕವಾಗಿ ಅವಳ ಮೇಲೆ ಯಾವುದೇ ರೀತಿಯ ಒತ್ತಡ ಬೀಳಲಿಲ್ಲ. ಚೆನ್ನಾಗಿದ್ದಳು. ನಿನ್ನೆ ರಾತ್ರಿ ಮಾತ್ರ ಊಟ ಮಾಡಿ ಹಾಗೇ ಮಲಗಿದ್ಲು. ಮಾತ್ರೆ ನುಂಗದೆ ನಾನೇ ಬೆಳಿಗ್ಗೆ ತಿಂಡಿ ತಿಂದು ಮಾತ್ರೆ ನುಂಗುವಂತೆ ಹೇಳಿ ಬಂದಿದ್ದೆ. ಆದರೆ ಅವಳು ಮರೆತಿದ್ದಾಳೆ ಅನಿಸುತ್ತೆ. ಪಶ್ಚಾತ್ತಾಪದಿಂದ ಬೇಯುತ್ತಿದ್ದ ಅಭಿಮನ್ಯು ಅವನಿಗೆ ನಿಜ ವಿಷಯ ಏನೆಂದು ತಿಳಿಯಲೇ ಇಲ್ಲ. ಇಲ್ಲಿ ಅವರು ಮಾತ್ರೆ ನುಂಗದೇ ಇರುವುದು ದೊಡ್ಡ ಕಾರಣವಲ್ಲ ಅಭಿಮನ್ಯು. ಅವರ ಮೆದುಳಿನ ಮೇಲೆ ತೀವ್ರವಾಗಿ ಒತ್ತಡ ಬಿದ್ದಿದೆ. ಇದರಿಂದ ತೊಂದರೆ ಏನಂದರೆ, ಇದು ಮೆದುಳಿನಲ್ಲಿ ರಕ್ತ ಸಂಚಾರ ನಿಧಾನವಾಗಿ ಆಗುವಂತೆ ಮಾಡುತ್ತದೆ. ನಿಮ್ಮ ಹೆಂಡತಿಗೆ ಆಗಿರುವುದು ಅದೇ. ಜೊತೆಗೆ ನರದ ಮೇಲೆ ಪರಿಣಾಮ ಬೀರುತ್ತದೆ. ಈಗ ಸಮಯ 4 ಗಂಟೆ. ಇನ್ನೊಂದು 2 ಗಂಟೆ ಕಳೆದಿದ್ದರೆ ಅವರು ಬದುಕುತ್ತಿರಲಿಲ್ಲ. ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಕರ್ಕೊಂಡು ಬಂದು ಒಳ್ಳೆಯ ಕೆಲಸ ಮಾಡಿದ್ದೀರಿ. ಅಂದರೆ ಏನರ್ಥ ಡಾಕ್ಟರ್? ಅವಳಿಗೆ ಒತ್ತಡ ಆಗುತ್ತೆ ಅಂತಾನೆ. ನಾನು ಅವಳನ್ನು ಏನು ಬೈದಿಲ್ಲ. ಹುಷಾರಾಗಿ ನೋಡಿಕೊಂಡು ಬಂದಿದ್ದೀನಿ. ಇದ್ದಕ್ಕಿದ್ದಂತೆ ಒತ್ತಡ ಹೇರಲು ಏನಾಗಿದೆ ಗೊತ್ತಾಗ್ತಿಲ್ಲ ನನಗೆ. ಇದಕ್ಕೆ ಕಾರಣ ಏನಿರ್ಬೋದು ಹೇಳ್ತೀರಾ? ಗೊಂದಲದಲ್ಲಿ ನೋಡಿದವನು ಅಸಲಿಗೆ ಅವನಿಗೆ ಇದ್ಯಾವುದು ತಿಳಿದಿಲ್ಲ. ಖಂಡಿತ ಅಭಿಮನ್ಯು, ಬಹುಶಃ ನಿಮ್ಮ ಹೆಂಡತಿಗೆ ಬಲವಾಗಿ ಪೆಟ್ಟು ಬಿದ್ದು ತಲೆಯ ನರಕ್ಕೆ ತೊಂದರೆ ಆಗ್ಬೋದು. ಅಥವಾ ಭಾರವಾದ ವಸ್ತುಗಳನ್ನು ಪದೇ ಪದೇ ಎತ್ತುವುದು, ಓರುವುದು ಮಾಡಿರುವುದು ಇದು ಇರ್ಬೋದು. ಇನ್ನು ಅವರ ಮನಸ್ಸಿಗೆ ನೋವಾದರೆ, ಖಿನ್ನತೆಗೆ ಒಳಗಾದರೆ ತುಂಬ ಹೊತ್ತು ಹತ್ತಾರೆ ಈ ರೀತಿ ಮೆದುಳಿನ ಮೇಲೆ ಒತ್ತಡ ಬೀಳುತ್ತದೆ. ಆದರೆ ಇದು ಯಾವುದೂ ನಡೆದಿಲ್ಲ ಡಾಕ್ಟರ್. ಮತ್ತೆ ಒತ್ತಡ ಯಾಕೆ ಬೀಳುತ್ತದೆ ಹೇಳಿ? ನಮ್ಮ ಮನೆಯಲ್ಲಿ ಅವಳಿಗೆ ತೊಂದರೆ ಕೊಡುವ ವಿಚಾರ ಯಾವುದೂ ಇಲ್ಲ. ಅಭಿಮನ್ಯು, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳಿಯಬೇಡಿ. ನಿಮ್ಮ ಹೆಂಡತಿಯ ಮುಖ ಕೆಂಪಾಗಿದೆ, ಕಣ್ಣುಗಳು ಊದಿಕೊಂಡಿದೆ, ಮುಖದಲ್ಲಿ ಅವರು ಹತ್ತಿರುವ ಕುರುಹು ಕಾಣುತ್ತದೆ. ನೀವು ಹೋದ್ಮೇಲೆ ಅವರು ಖಿನ್ನತೆ ಪಟ್ಟಿರುವ ಸಂಭವವಿದೆ. ಒಮ್ಮೆ ವಿಚಾರಿಸಿ. ಮತ್ತೆ ಅವರು ಮಾತ್ರೆ ತೆಗೆದುಕೊಂಡಿರುವ ಸ್ಥಿತಿ ಸರಿಯಿಲ್ಲ. ಇನ್ನೊಮ್ಮೆ ಆ ರೀತಿ ಆಗದಂತೆ ನೋಡಿಕೊಳ್ಳಿ, ಹುಷಾರ್, ಎಚ್ಚರಿಕೆ ಕೊಟ್ಟರು. ನಾನು ಅವಳಿಗೆ ಏನಾಯ್ತೆಂದು ಹೆದರಿ ಅವಸರದಲ್ಲಿ ಬಂದೆ. ಅವಳ ಮುಖ ಗಮನಿಸಲಿಲ್ಲ. ಕ್ಷಮಿಸಿ ಡಾಕ್ಟರ್. ಇನ್ಮೇಲೆ ಈ ಥರ ತಪ್ಪು ಆಗದಂತೆ ನೋಡಿಕೊಳ್ಳುವೆ. ಮನಸ್ಸಿನಲ್ಲಿ ಆಗಲೇ ಅನುಮಾನದ ಹೊಗೆ ಶುರುವಾಯಿತು. ಪರವಾಗಿಲ್ಲ ಅಭಿಮನ್ಯು, ಪ್ರಾಣ ತುಂಬ ಬೆಲೆ ಬಾಳುವಂಥದ್ದು. ಎಚ್ಚರ ಇರಲಿ. ಹೋಗಿ ನಿಮ್ಮ ಹೆಂಡತಿನ ಮಾತನಾಡಿಸಿ ಸಮಾಧಾನ ಮಾಡಿ. ಮುಗುಳ್ನಗೆ ಬೀರಿ ವಿದಯ ಹೇಳಿದರು ಡಾಕ್ಟರ್. ಡಾಕ್ಟರ್ ಹೇಳಿದ ವಿಷಯವನ್ನು ಸೂಕ್ಷ್ಮವಾಗಿ ಯೋಚಿಸುತ್ತಾ ನಿಧಾನವಾಗಿ ಹೆಜ್ಜೆ ಇಡುತ್ತಿದ್ದವನು ಅವಳು ಬದುಕುತ್ತಿರಲಿಲ್ಲ ಎಂಬ ಮಾತು ಅವನ ಜಂಗಬಲವನ್ನೇ ಅಲ್ಲಾಡಿಸಿಬಿಟ್ಟಿತ್ತು. ಸೋದವನಂತೆ ಮುಖ ಮಾಡಿ ಬರುತ್ತಿದ್ದ ಮಗನ ಮುಖ ನೋಡಿ ಗಾಬರಿಯಿಂದ ನಿರುಪಮ ವಾರ್ಡ್ ಬಳಿಯಿಂದ ಎದ್ದು ಬಂದರು. ಅಭಿ, ಯಾಕೋ ಈ ರೀತಿ ಬರ್ತಿದ್ಯಾ? ಏನಂದ್ರು ಡಾಕ್ಟರ್? ನಮ್ಮ ಶ್ರೀಗೆ ಏನಾಗಿದೆ ಅಂತೆ? ಹುಷಾರಾಗಿ ಇದ್ದಾಳೆ ಅಲ್ವಾ? ಸೊಸೆಗೆ ಈ ರೀತಿ ತೊಂದರೆ ಆಗುವುದು ಅವರ ಅರಿವಿಗೆ ಬಂದಿರಲಿಲ್ಲ. ಏನಿಲ್ಲಮ್ಮ, ನಾನು ಮನೆಗೆ ಹೋದ್ಮೇಲೆ ಎಲ್ಲ ಹೇಳ್ತೀನಿ. ನೀವು ಭಯ ಪಡಬೇಡಿ. ನಾನೋಗಿ ಶ್ರೀನ ಮಾತನಾಡಿಸಿಕೊಂಡು ಬರ್ತೇನೆ. ಮನೆಗೆ ಹೊರಡೋಣ. ತಾಯಿಗೆ ಸಮಾಧಾನ ಮಾಡಿ ವಾರ್ಡ್ ಒಳಗೆ ಪ್ರವೇಶಿಸಿದನು. ನಿಜ, ವಿಷಯ ಏನೆಂದು ತಿಳಿಯಲೇಬೇಕಾಗಿತ್ತು. ಅವನು ವಿಷಯ ತಿಳಿಯದ ಏನನ್ನೂ ಮಾಡಲು ಸಾಧ್ಯವಿಲ್ಲ. ನಿಜ ವಿಷಯ ತಿಳಿದರೆ ಅವನ ಅರ್ಭಟಕ್ಕೆ ನಿಲ್ಲುವವರ್ಯಾರು? ಕೇಸ್ ವಿಷಯವಾಗಿ ಮಾತನಾಡುತ್ತಾ ಮನೆಗೆ ಬಂದ ಇಶಾನ್ ವರುಣನ್ನು ನಿಶಬ್ದ ಮನೆ ಸ್ವಾಗತಿಸಿತು. ಏನಾಯಿತು ಎಂಬಂತೆ ಒಳ ಬಂದವರ ಎದುರಿಗೆ ಹಾಲ್ನಲ್ಲಿ ಸೇರಿದ್ದ ಮನೆ ಮಂದಿ ಕಂಡರು. ಎಲ್ಲರ ಮುಖದಲ್ಲೂ ಆತಂಕ ಮನೆ ಮಾಡಿತ್ತು. ಹಿಂಚರ ಅಂಜನ ಸೇರಿ ಮನೆಯವರಿಗೆ ಟೀ ಬಿಸ್ಕಿಟ್ ನೀಡುತ್ತಿದ್ದರು. ಗಂಭೀರವಾಗಿದ್ದ ಅವರ ಮುಖವನ್ನು ನೋಡಿ ಏನೆಂಬಂತೆ ಮುಖ ನೋಡಿಕೊಂಡು
ಒಳ ಬಂದರು ಇಬ್ಬರು. ಅಪ್ಪ, ದೊಡ್ಡಪ್ಪ, ಯಾಕೆ ಹೀಗೆ ಕೂತಿದ್ದೀರಾ? ಏನಾಗಿದೆ ಇವತ್ತು? ಮನೆಗೆ ಎಲ್ಲ ಸೇರಿ ಮೌನವ್ರತ ಮಾಡ್ತಿದ್ದೀರಾ ಹೇಗೆ? ಅಮ್ಮ ಇಲ್ಲಿ? ಸುತ್ತಲೂ ಕಣ್ಣಾಡಿಸಿ ಎಲ್ಲರ ಮುಖ ಗಮನಿಸುತ್ತಾ ಕೇಳಿದನು ಇಶಾನ್. ಏನಿಲ್ಲ ಕಣೋ, ಸುಮ್ಮನೆ ಕೂತಿದ್ದುದು ಅಷ್ಟೇ. ನಿಮ್ಮಮ್ಮ ಇಲ್ಲೇ ಹೊರಗೆ ಹೋಗಿದ್ದಾಳೆ. ನೀವಿಬ್ಬರು ಏನು ಇವಾಗ ಬರ್ತಿದ್ದೀರಾ? ಎಲ್ಲಿಗೆ ಹೋಗಿದ್ರಿ? ಮಾಮೂಲಿಯಾಗಿ ಮಾತನಾಡಿದರು ಅಶೋಕ್. ಒಂದು ಕೇಸ್ ವಿಚಾರಣೆ ಮಾಡೋದಿತ್ತು. ಅದರ ವಿಷಯವಾಗಿ ಒಂದು ಜಾಗಕ್ಕೆ ಹೋಗಿ ಬಂದ್ವಿ. ಅದಕ್ಕೆ ಸ್ವಲ್ಪ ತಡ ಆಯಿತು. ಅವರ ಪಕ್ಕ ಕೂರುತ್ತಾ ಹೇಳಿದನು. ಇಬ್ಬರು ಸೇರಿ ಯಾವ ಕೇಸ್ ವಿಚಾರಣೆ ಮಾಡ್ತಿದ್ದೀರಾ? ನಿಮ್ಮಿಬ್ಬರ ಡಿವಿಷನ್ ಬೇರೆ ಬೇರೆ ಇರುವುದಲ್ವಾ? ಅನುಮಾನ ನೋಟ ಬೀರಿದ ಸಾತ್ವಿಕ್. ಅದನ್ನು ತಕ್ಕೊಂಡು ನೀವೇನು ಮಾಡ್ತೀರಾ? ಅದು ನಮ್ಮಿಬ್ಬರ ವೈಯಕ್ತಿಕ ವಿಚಾರ. ನಿಮಗೆ ಹೇಳುವ ಅವಶ್ಯಕತೆ ನಮಗೆ ಇಲ್ಲ. ವರುಣ್ ಮಾತು ತೀಕ್ಷ್ಣವಾಗಿ ಬಂದವು. ವರುಣ್, ಯಾಕೋ ಆಗಂತೀಯ? ಅವನು ಪೊಲೀಸ್ ತಾನೆ? ಯಾವುದೋ ಕೇಸ್ ಅಂತ ಹೇಳಿದರೆ ಅವನು ಸಹಾಯ ಮಾಡ್ಬೋದು ಅಂತ ಕೇಳ್ತಿದ್ದಾನೆ. ಅದಕ್ಕೆ ಯಾಕೆ ರೇಗ್ತಿದ್ಯಾ? ಮೀನಾ ಅವರು ಸಲುಗೆಯಿಂದ ಬುದ್ಧಿ ಹೇಳಿದರು. ಅವನು ಪೊಲೀಸ್ ಇರ್ಬೋದು, ಆದರೆ ಇದು ನನ್ನ ಕೆಳಗಿರುವ ಕೇಸ್. ಕೆಲವೊಮ್ಮೆ ಗೋಡೆಗೆ ಕಣ್ಣು ಇರುತ್ತವಂತೆ. ಪೊಲೀಸ್ ಆಗಲಿ ಮತ್ತೊಬ್ಬರೇ ಆಗಲಿ ಹಾಗೆಲ್ಲ ಹೇಳೋಕ್ಕೆ ಆಗೋಲ್ಲ. ಆ್ಯಂಡ್ ತಂಗಿ ಮದುವೆಯಲ್ಲಿ ಮುಳುಗಿರುವ ಇವರೇನು ಸಹಾಯ ಮಾಡ್ತಾರೆ ನನಗೆ? ಪರವಾಗಿಲ್ಲ, ನಾನು ಇಶಾನ್ ನೋಡ್ಕೊಳ್ತೀವಿ. ಮುಖಕ್ಕೆ ಹೊಡೆದಂತೆ ಇದ್ದ ಮಾತು ಸಾತ್ವಿಕ್ ಮನಕ್ಕೆ ಚುಚ್ಚುವಲ್ಲಿ ಯಶಸ್ವಿಯಾಗಿತ್ತು. ಅವನ ಜೊತೆ ದನಿಗೂಡಿಸಿದ ಇಶಾನ್, ಯಾ ಮೀನಾ ಆಂಟಿ, ಸಾತ್ವಿಕ್ ಇದರಲ್ಲಿ ಬರೋದು ಬೇಡ. ಇಲ್ಲಿ 2 ಕೇಸಿದೆ. ಅದು ನಮ್ಮಿಬ್ಬರ ಮಧ್ಯೆ ಮಾತ್ರ ಇರಬೇಕು. ಸ್ವತಃ ಅಭಿಬ್ರೋಗೂ ನಾವು ಹೇಳೋಲ್ಲ. ಪರೋಕ್ಷವಾಗಿ ಅವನನ್ನು ಬೇಡ ಎಂದನು. ನಿಂದು ಮೈಸೂರು, ಇವನದು ಬ್ಯಾಂಗ್ಳೂರು. ಇಬ್ಬರು ಸೇರಿ ಯಾವ ಕೇಸ್ ವಿಚಾರಣೆ ಮಾಡ್ತಿದ್ದೀರಾ? ಕೊನೆಗೂ ತಾವೇ ಕೇಳಿದರು ಅಶೋಕ್. ಅಪ್ಪ, ನೀವಂತೂ ಕಮಿಷನರ್ ಆಗಬೇಕಾಗಿತ್ತು ನೋಡಿ. ವರುಣ್ ಆರೋಪಿಗಳನ್ನು ಬಂಧಿಸಿದರೆ ನಾನು ಶಿಕ್ಷೆ ಕೊಡಿಸ್ತೀನಿ. ಅದಕ್ಕೆ ಇಬ್ಬರು ಸೇರಿ ಸಾಕ್ಷಿ ಹುಡುಕ್ತಿದ್ದೇವೆ ಅಷ್ಟೇ, ಬೇರೇನಿಲ್ಲ, ತಾನೇ ಉತ್ತರಿಸಿದ ಇಶಾನ್. ಆಗ ಸರಿ ಸರಿ, ಹುಷಾರಾಗಿ ಓಡಾಡಿ. ಸಾಕ್ಷಿ ಹುಡುಕುವಾಗ ಮೈ ಮೇಲೆ ಪ್ರಜ್ಞೆ ಇರಲಿ. ನೀನು ಅಷ್ಟೇ ವರುಣ್, ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಭಾನುಮತಿ ಊರನ್ನೇ ಮುಳುಗಿಸಿಬಿಡ್ತಾಳೆ, ಜಾಗ್ರತೆ. ಪೊಲೀಸ್ ಕೆಲಸದ ಬಗ್ಗೆ ಗೊತ್ತಿದ್ದರಿಂದ ಎಚ್ಚರಿಕೆ ಕೊಟ್ಟರು. ಸರಿ ಮಾವ, ತಾಯಿಯ ಬಗ್ಗೆ ಗೊತ್ತಿದ್ದರಿಂದ ತಲೆ ಆಡಿಸಿದ ವರುಣ್. ಸುತ್ತಲೂ ಕಣ್ಣಾಡಿಸಿ, ಅಭಿ ಬ್ರೋ ಬಂದಿಲ್ವಾ ಇನ್ನು? ರೂಮಿನಲ್ಲಿ ಇದ್ದಾನ? ನಾನು ಹೋಗಿ ಮಾತನಾಡಿಸಿಕೊಂಡು ಬರ್ತೀನಿ. ಮೇಲೆದ್ದನು ಇಶಾನ್. ಇಶು, ಅಭಿ ಮನೆಯಲ್ಲಿಲ್ಲ. ಅವನು ನಿಮ್ಮಮ್ಮನ ಜೊತೆ ಹೊರಗೆ ಹೋಗಿದ್ದಾನೆ, ಉತ್ತರಿಸಿದ್ದು ಅಶೋಕ್. ಈಗ ಹೊರಗೆ ಏನಕ್ಕೆ? ಅಮ್ಮನಿಗೆ ಏನಾಗಿದೆ? ಎಲ್ಲಿಗೆ ಹೋಗಿದ್ದಾರೆ? ನಾನು ಬಂದಾಗಲೇ ಕೇಳಬೇಕಾಗಿತ್ತು. ನೀವೆಲ್ಲ ಯಾಕೆ ಹೀಗೆ ಟೆನ್ಷನ್ನಲ್ಲಿ ಇದ್ದೀರಾ? ಅಮ್ಮ ಚೆನ್ನಾಗಿದ್ದಾರೆ ಅಲ್ವಾ? ಆತಂಕದಿಂದ ಕೇಳಿದ. ನಿರುಪಮನಿಗೆ ಅಸ್ತಮ ಇದ್ದುದರಿಂದ. ಸಮಾಧಾನವಾಗಿರು, ನಿಮ್ಮಮ್ಮಂಗೆ ಏನಾಗಿಲ್ಲ. ಆದರೆ ಶ್ರೇಣಿಕಾಗೆ ಆರೋಗ್ಯ ಸರಿ ಇಲ್ಲ. ಅದಕ್ಕೆ ಅಭಿ ಕರ್ಕೊಂಡು ಹೋಗಿದ್ದಾನೆ. ನಿಮ್ಮಮ್ಮ ಜೊತೆಗೆ ಹೋಗಿದ್ದಾಳೆ, ಇನ್ನೇನೋ ಬರ್ತಾರೆ. ತಾವೇ ಸಮಜಾಯಿಷಿ ನೀಡಿದರು. ಉಳಿದವರು ಬಾಯಿ ಬಿಡದಿದ್ದರಿಂದ. ಶ್ರೇಣಿಕಾಗೆ ಏನಾಯಿತು? ನಮಗೆ ಫೋನ್ ಆದರೂ ಮಾಡಬೇಕು ತಾನೆ? ಯಾವಾಗ ಹೋದರು? ಈಗಂತೂ ಆತಂಕ ಜಾಸ್ತಿ ಆಯಿತು. ಅವಳಿಗೆ ಏನಾಗಿಲ್ಲ. ಈಗ ಸಂಜೆ ಸುಸ್ತಾಗಿದ್ಲು ಅಂತ ಅಭಿಮನ್ಯು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾನೆ. ನಿಮ್ಮಮ್ಮ ಫೋನ್ ಮಾಡಿದ್ಲು, ಏನೂ ಆಗಿಲ್ಲ, ಚೆನ್ನಾಗಿದ್ದಾಳಂತೆ. ಕರ್ಕೊಂಡು ಬರ್ತೀನಿ ಅಂದಿದ್ದಾರೆ. ನಾವು ಕಾಯ್ತಿದ್ದೀವಿ. ಹೌದು, ಇದ್ದಕ್ಕಿದ್ದಂತೆ ಏನಾಯಿತು ಈ ಹುಡುಗಿಗೆ? ಮನೆ ತುಂಬ ಚೆನ್ನಾಗಿ ಓಡಾಡಿಕೊಂಡೇ ಇರುತ್ತೆ. ಒಂದೇ ಸರಿ ಹೀಗೆ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತೆ. ತನ್ನದೇ ದಾಟಿಯಲ್ಲಿ ಗುಣಗಿ ಕಾಯುತ್ತಾ ಕುಳಿತನು ಇಶಾನ್ ವರುಣ್ ಜೊತೆ. ಮೊದಲು ಬರಲಿ, ಆಮೇಲೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ಹೀಗೆಲ್ಲರೂ ಸುಮ್ಮನಿರಿ. ಗಾಬರಿಯಲ್ಲಿ ಇದ್ದವರಿಗೆ ಮಾತು ಅನವಶ್ಯಕ ಎನಿಸಿ ರಮೇಶ್ ಗದರಿದ್ದರು. ವಾರ್ಡಿನ ಒಳಗೆ ಬಂದ ಅಭಿಮನ್ಯು ಹೆಂಡತಿಗಾಗಿ ಕಣ್ಣಾಡಿಸಿದೆ ಬೆಡ್ ಮೇಲೆ ಡ್ರಿಪ್ಸ್ ಹಾಕಿಸಿಕೊಂಡು ಮಲಗಿಸಿದಳು. ಶ್ರೇಣಿಕಾ, ಅವಳ ಮುಖ ಕೆಂಪಾಗಿರುವುದು ಅಭಿಯ ಗಮನಕ್ಕೂ ಬಂದಿತ್ತು. ಕಣ್ಣುಗಳು ಕೆಂಪಾರಡಿದ್ದವು. ಯಾತಕ್ಕಾಗಿ ಎಂದು ಮಾತ್ರ ಅವನ ಗಮನಕ್ಕೆ ಬರಲಿಲ್ಲ. ಶ್ರೇಣಿಕಾ, ಅತಿ ಸಣ್ಣ ಧ್ವನಿಯಲ್ಲಿ ಕರೆದನು. ಅವನ ದನಿಗೆ ಎದ್ದು ಕೂತವಳು, ಏನಾಯಿತು ಶ್ರೀ? ಯಾಕೀಗೆ ಸಪ್ಪಗೆ ಕೂತಿರೋದು ನೀನು? ಮತ್ತೆ ತಲೆನೋಯ್ತಾ ಇದೆಯಾ? ಡಾಕ್ಟರ್ ಕರೆಯಲಾ ಎಂದ ಪಕ್ಕ ಕೂತು ತಲೆ ಸವರಿದನು. ಬೇಡ ರೀ, ನಾನು ಚೆನ್ನಾಗಿದ್ದೀನಿ, ನನಗೇನು ತಲೆನೋವಿಲ್ಲ. ನೀವು ಇಲ್ಲೇ ಇರಿ, ಎಲ್ಲಿಗೂ ಹೋಗಬೇಡಿ.
ಪಕ್ಕ ಕೂತಿದ್ದ ಅಭಿ ಹೆಗಲಿಗೆ ಹೊರಗಿದಳು. ಅವಳ ಕೂದಲು ಹಿಂದೆ ಸರಿಸಿ, ಯಾಕಮ್ಮ? ನಾನಿಲ್ಲಿ ಹೋಗಲಿ, ಇಲ್ಲೇ ಇರ್ತೀನಿ. ನೀನು ಯಾಕೆ ಸಂಜೆ ಸುಸ್ತಾಗಿ ನೆಲದ ಮೇಲೆ ಮಲಗಿದ್ದೆ? ಬೆಡ್ ಮೇಲೆ ಮಲಗಬೇಕು ತಾನೆ? ನಿಜ ವಿಷಯ ತಿಳಿಯಲು ನೋಡಿದ. ಅಯ್ಯೋ ಇಲ್ಲ ರೀ, ಅದು ನಾನು ಮಲಗಿರಲಿಲ್ಲ. ನಾನು ರೂಮಿಗೆ ಬಂದಾಗ ನನಗೆ ತಲೆ ಸುತ್ತಿದಂತೆ ಆಯಿತು. ನೆಲಕ್ಕೆ ಬಿದ್ದೆ ಅಷ್ಟೇ. ನನಗೆ ನೆನಪಿರುವುದು ಈಗ ಇಲ್ಲಿದ್ದೀನಿ. ನೀವು ಯಾವಾಗ ಬಂದ್ರಿ? ಮಗುವಿನಂತೆ ಅವನು ಕೇಳಿದಕ್ಕೆ ಉತ್ತರಿಸಿದಳು. ನಾನು ಸಂಜೆನೇ ಮನೆಗೆ ಬಂದೆ. ನೀನು ಎಚ್ಚರ ಆಗಿರದ್ದು ನೋಡಿ ಆಸ್ಪತ್ರೆಗೆ ಕರ್ಕೊಂಡು ಬಂದೆ ಅಷ್ಟೇ. ಮತ್ತು ಯಾವಾಗ ನಿಮಗೆ ತಲೆ ಸುತ್ತು ಬಂದಿದ್ದು? ಸಂಜೆ ಊಟ ಆದಮೇಲೋ? ಮನದಲ್ಲಿದ್ದ ಅನುಮಾನಗಳನ್ನು ಬಗೆಹರಿಸಲು. ಇಲ್ಲ ರೀ, ಬೆಳಿಗ್ಗೆ ನಾನು ಕೆಳಗಡೆಯಿಂದ ಮೇಲ್ಗಡೆ ರೂಮ್ನಲ್ಲಿ ಮಲಗೋಕ್ಕೆ ಹೋದ್ನಾ, ಆಗ. ಅವನ ಎದೆಗೊರಗಿ. ಮತ್ತು ನನಗೆ ಫೋನ್ ಮಾಡೋದು ಬಿಟ್ಟು ಯಾಕೆ ಸುಮ್ಮನಾದೆ? ನಾನು ಹೇಳಿದೆ ತಾನೇ ಫೋನ್ ಮಾಡುವಂತ, ತಲೆ ಸವರುತ್ತಾ ಹೇಳಿದನು. ಮುಖ ಸಪ್ಪೆ ಮೋರೆ ಹಾಕಿ, ಹೋ ರೀ, ಆದರೆ ನನಗೆ ಹೊಟ್ಟೆ ಹಸಿತಿದ್ದೆ ರೀ. ನಾನು ತಿಂದಿಲ್ಲ, ಊಟ ಬೇಕು. ದುಃಖ ತಡೆದು ಕೇಳುತ್ತಿದ್ದವಳ ನೋಡಿ ಅಭಿ ಹೃದಯ ಹಿಂಡಿದಾಗಾಯಿತು. ಅವಳ ಮುಖ ಸವರಿ, ಏನು ತಿಂತೀಯಾ ಹೇಳು, ಅದೇ ತರ್ತೀನಿ. ಜ್ಯೂಸ್ ಕೊಡ್ಲಾ? ಅನ್ನ ಸಾಂಬಾರು ತರಲಾ? ಏನು ಬೇಕು? ಮಡದಿ ಎದುರು ತಾನು ಮಗುವಾಗಿದ್ದ. ನಾನು ಏನು ಕೇಳಿದ್ರು ತರ್ತೀರಾ? ನನಗೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಅಂದರೆ ಇಷ್ಟ, ಮತ್ತು ಪೂರಿ ಸಾಗೂ ಬೇಕು. ಯಾಕೋ ತುಂಬ ಆಸೆ ಆಗ್ತಿದೆ. ಆಸೆ ಕಂಗಳಿಂದ ಕೇಳಿದವಳ ನೋಡಿ ನಕ್ಕು. ಸರಿ ತರ್ತೀನಿ, ನಾನು ಬರೋವರೆಗೂ ಇಲ್ಲೇ ರೆಸ್ಟ್ ಮಾಡು. ಜಾಸ್ತಿ ಆಯಾಸ ಮಾಡ್ಕೋಬೇಡ. ಕೆನ್ನೆ ಹಿಂಡಿ ಹೊರ ನಡೆದನು. ಯಾಕೋ ಅತೀವಾಗಿ ಮನಸ್ಸು ತಾಕುತ್ತಿದ್ದಳು ಮುದ್ದಿನ ಮಡದಿ. ಬಹುಶಃ ಇದೆ ಮಾಂಗಲ್ಯ ಬಂಧನ ಎನಿಸಿತು. ಶ್ರೀ, ಏನು ಹೊಟ್ಟೆ ಹಸಿವು ಅಂತಿದ್ದಾಳೆ. ಡಾಕ್ಟರ್ ಕೂಡ ಅವಳು ಹೊಟ್ಟೆಗೆ ಏನು ತಿಂದಿಲ್ಲ ಅಂತಿದ್ದಾರೆ. ನಾನೇ ಹತ್ತಿಗೆಗೆ ತಿಂಡಿ ಕೊಡೋಕ್ಕೆ ಹೇಳಿ ಬಂದಿದ್ನಲ್ಲ. ಮಧ್ಯಾಹ್ನ ಊಟ ಮಾಡಿಲ್ವಾ? ಮಾತ್ರೆ ಹೇಗೆ ತಗೊಂಡ್ಲು? ಮತ್ತು ಬೆಳಿಗ್ಗೆ ಪ್ರಜ್ಞೆ ತಪ್ಪಿರುವವಳನ್ನು ಮನೆಯವರು ಯಾರು ನೋಡಿಲ್ವಾ? ಒಂದೊಂದಾಗಿ ಎಲ್ಲ ಅನುಮಾನಗಳು ಮೂಡುತ್ತಿದ್ದವು. ಮಲಗಿದವಳ ಹೆಬ್ಬೆಸಿ, ಮುದ್ದು ತಗೋ ಮೊದಲು, ಮಿಲ್ಕ್ ಶೇಕ್ ಕುಡಿ, ಆಮೇಲೆ ಪೂರಿ ತಿನ್ನು. ಇದೆಲ್ಲ ಖಾಲಿ ಮಾಡಬೇಕು. ಇನ್ನು ಬೇಕಾದರೆ ಹೇಳು, ತರ್ತೀನಿ. ಕೊನೆಗೆ ಜ್ಯೂಸ್ ಕುಡಿ. ಹೆಗಲಿಗೆ ಒರಗಿಸಿಕೊಂಡು ತಾನು ಪಕ್ಕ ಕೂತನು. ಬಾಯಿ ತುಂಬ ತುಂಬಿಕೊಂಡು, ಥ್ಯಾಂಕ್ಸ್ ರೀ, ನನಗೆ ಹಸಿದುಕೊಂಡಿರೋಕ್ಕೆ ಆಗೋಲ್ಲ ಗೊತ್ತಾ, ತುಂಬ ಸಂಕಟ ಆಗುತ್ತೆ. ಮುಖ ಊದಿಸಿಕೊಂಡು ಸಣ್ಣ ಮಗುವಿನಂತೆ ಹೇಳಿದಳು. ಸರಿ, ನಿಧಾನವಾಗಿ ತಿನ್ನು, ಅವಸರ ಬೇಡ. ನಾನು ಕೇಳುವುದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀಯ ಶ್ರೀ, ಸುಳ್ಳು ಹೇಳಬಾರ್ದು. ಅರ್ಧಕ್ಕೆ ನಿಲ್ಲಿಸಿದ ವಿಚಾರಣೆ ಶುರು ಮಾಡಿದ. ಸರಿ ಎನ್ನುವಂತೆ ತಲೆ ಆಡಿಸಿದಳು. ಬೆಳಿಗ್ಗೆ ನಿನಗೆ ರೂಮ್ನಲ್ಲಿ ಇರು ಅಂತ ಹೇಳಿದ್ದೆ ತಾನೆ? ಆದರೂ ನೀನು ಕೆಳಗೆ ಯಾಕೆ ಹೋಗಿದ್ದೆ? ಬೆಳಿಗ್ಗೆ ತಿಂಡಿ ತಿನ್ನದೆ ಮಾತ್ರೆ ಯಾಕೆ ತಗೊಂಡೆ? ಆರೋಗ್ಯದ ಕಡೆ ಗಮನ ಕೊಡು ಅಂದರೂ ಯಾಕೆ ನಿನಗೆ ಅರ್ಥ ಆಗೋಲ್ಲ ಶ್ರೀ? ಪರೀಕ್ಷಿಸುವ ನೋಟ ನೆಟ್ಟು ಕೇಳಿದ. ನನ್ನ ಅನುಮಾನ ಸುಳ್ಳಾಗಲಿ ಎಂದುಕೊಂಡು. ಅವಳ ಕಣ್ಣಲ್ಲಿ ತುಂಬಿ ಕೆನ್ನೆ ಮೇಲೆ ನೀರಿಳಿದವು. ಹತ್ತರೆ ಮುಖ ಮೂತಿ ನೋಡದೆ ಬಾರಿಸ್ತೀನಿ. ಡಾಕ್ಟರ್ ನೀನು ಒತ್ತಡ ತಗೋಬಾರ್ದು ಅಂತ ಹೇಳಿದ್ದಾರೆ ಅಂದರು, ಮತ್ತೆ ಅಳ್ತಿದ್ಯಾ? ಗದರಿದನು ಒಮ್ಮೆಲೆ. ಕಣ್ಣೊರೆಸಿಕೊಂಡು, ಇಲ್ಲ ರೀ, ನನಗೆ ಅವರು ಯಾರು ಊಟನೇ ಕೊಟ್ಟಿಲ್ಲ. ನಾನು ಎಷ್ಟು ಕೂಗಿದ್ರು ಅಕ್ಕ ಬರಲಿಲ್ಲ. ಅದಕ್ಕೆ ನಾನೇ ಕೆಳಗಡೆ ಹೋದೆ. ತಾಯಿ ಅಕ್ಕನ ನೆನಪಿಸಿಕೊಂಡು ಹೇಳಿದಳು. ಅಚ್ಚರಿಕೊಂಡವನು, ಊಟ ಕೊಡಲಿಲ್ಲ ಅಂದರೆ ಏನರ್ಥ? ಹತ್ತಿಗೆ ಇರಲಿಲ್ವಾ? ಮತ್ತೆ ಮಾತ್ರೆ ಯಾಕೆ ತಗೊಂಡೆ? ಕೆಳಗಡೆ ಹೋಗಿದ್ದೆ ಅಂದೆ, ಆಗ ಊಟ ಮಾಡಲಿಲ್ವಾ ನೀನು? ಅವನ ಅನುಮಾನ ನಿಜ ಆಗಿತ್ತು. ಮುಖ ಇಳಿಬಿಟ್ಟವಳು. ಇಲ್ಲ, ನನಗೆ ತುಂಬ ತಲೆ ನೋಯ್ತಿತ್ತು ರೀ. ತಲೆ ಸಿಡಿಯೋ ಥರ ಆಯಿತು. ಎಷ್ಟು ಸಹಿಸಿಕೊಂಡ್ರೂ ಆಗಲಿಲ್ಲ. ಆಮೇಲೆ ಅವರನ್ನೆಲ್ಲ ಕೂಗಿದೆ ಬನ್ನಿ ಅಂತ, ಯಾರೂ ಬರಲಿಲ್ಲ. ನನಗೆ ತಲೆನೋವು ತಡೆಯೋಕ್ಕೆ ಆಗದೆ ಹಾಗೆ ಮಾತ್ರೆ ನುಂಗಿಬಿಟ್ಟೆ. ಆಮೇಲೆ ಹಾಗೆ ಸ್ವಲ್ಪ ಹೊತ್ತು ಮಲಗಿಕೊಂಡು ಎದ್ದ ಮೇಲೆ ತಲೆನೋವು ಕಡಿಮೆ ಆಗಿತ್ತು ರೀ. ಆಮೇಲೆ ನಾನು ಕೆಳಗಡೆ ಹೋದೆ ಎಂದು ಅಷ್ಟಕ್ಕೆ ನಿಲ್ಲಿಸಿ ಏನೋ ಯೋಚಿಸ್ತಿದ್ದವಳು. ಆಮೇಲೆ ಅತ್ತಿಗೆ ಇರಲಿಲ್ವಾ? ತೀಕ್ಷ್ಣವಾಗಿತ್ತು ನೋಟ. ಇಲ್ಲ, ಅಕ್ಕ ಇರಲಿಲ್ಲ. ಮತ್ತೆ ರೀ, ಇಂಚರ ಅಕ್ಕ ಮತ್ತು ಅಮ್ಮ ಇದ್ದರು. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಅಮ್ಮ ನಾನು ನೋಡಿ ನಾನು ಖುಷಿಯಿಂದ ಮಾತನಾಡಿಸೋಕ್ಕೆ ಹೋದರೆ ಅವರಿಬ್ಬರು ನನಗೆ ಏನೇನೋ ಬೈದರು. ನನ್ನ ಮಾತೇ ಕೇಳಿಲ್ಲ. ಮತ್ತೆ ಅಳಲು ಶುರು ಮಾಡಿದ್ಲು. ಏನು ಬೈದರು? ತಾಳ್ಮೆ ತಂದುಕೊಂಡು ಕೇಳಿದವನಿಗೆ ಆಗಲೇ ಮನೆಯಲ್ಲಿ ನಡೆದಿರುವುದು ಅಂದಾಜಾಗಿತ್ತು. ನಾನು ದುರಂಕಾರಿ ಅಂತೆ, ದರಿದ್ರ ಅಂತೆ, ನನ್ನಿಂದ ಅವರಿಗೆ ಬೇಸರ ಅವಮಾನ ಆಗ್ತದೆ ಅಂತೆ. ನಾನು ಅಂಥದ್ದು ಏನು ಮಾಡಿದ್ದೀನಿ ಹೇಳಿ? ಊಟ ಕೊಡಿ ಅಂದಿದ್ದಕ್ಕೆ ನಿಂಗೇನು ಬಂದಿದೆ?
ಕೈಕಾಲು ಸರಿಯಾಗಿದೆಯಲ್ಲ, ಪ್ರಾಣ ಹೋಗಿದೆಯಾ ಅಂತ ಬೈದರು. ಅಮ್ಮ, ರೀ ನೀವು ಇರಬೇಕಾಗಿತ್ತು, ಯಾಕಾದರೂ ನನ್ನ ಬಿಟ್ಟು ಹೋದ್ರಿ. ಅವನ ಎದೆಗೂಡಿಗೆ ಸೇರಿ ಬಿಕ್ಕಳಿಸಿ ಅಳುವವಳ ನೋಡಿ ಅವನ ಮನಸ್ಸಿಗೆ ತೀರದ ಹಿಂಸೆಯಾಯಿತು. ಇಂಚರ ಬೈದ್ಲಾ? ಯಾಕೆ? ಕಣ್ಣಲ್ಲಿ ಪ್ರಶ್ನೆ ಇಟ್ಟುಕೊಂಡು ಕೇಳಿದ. ಎಲ್ಲರಿಗೂ ಕ್ರಾಸ್ ತಗೊಳ್ಳುವ ಮುಂಚೆ ಸಾಕ್ಷಿ ಸಂಗ್ರಹಿಸುವ ಕೆಲಸ ಮಾಡ್ತಿದ್ದ. ಗೊತ್ತಿಲ್ಲ ರೀ, ನಾನೇನು ಮಾಡಿದ್ದೇನೆ ಅಂತ ಹೇಳಿಲ್ಲ, ಸುಮ್ಮನೆ ಬೈತಿದ್ರು. ಆಮೇಲೆ ಸಂಜನಕ್ಕ, ಪ್ರಣತಿ ಅವರು ಬಂದು ಅಮ್ಮನ ಹತ್ರ ನಿಮ್ಮ ಬಗ್ಗೆ ಏನೇನೋ ಚಾಡಿ ಹೇಳಿಕೊಟ್ರು. ಅದಕ್ಕೆ ನಾನು ತಿರುಗಿಸಿ ಬೈದೆ. ಅಷ್ಟಕ್ಕೆ ಅಮ್ಮ ನನಗೆ ಇಲ್ಲಿಗೆ 2 ಏಟು ಹೊಡೆದ್ರು. ನನಗೆ ತಲೆನೋವು ಇರುವ ಕಡೆನೇ ಹೊಡೆದು ಬಿಟ್ಟರು. ಕೆನ್ನೆ ತೋರಿಸಿ ವಿವರಣೆ ನೀಡಿದಳು. ಅವಳ ಕೆನ್ನೆ ಹಿಡಿದು ಆಳವಾಗಿ ಪರೀಕ್ಷಿಸಿದ. ಡಾಕ್ಟರ್ ಯಾಕಾಗಿ ಒತ್ತಡ ಆಗಿದೆ ಎಂದರು ಎಂದು ಪೂರ್ತಿ ಚಿತ್ರಣ ಈಗ ಸಿಕ್ಕಿತ್ತು. ಪ್ರಣತಿ ಜೊತೆ ಸಂಜನ ಇರಲಿಲ್ವಾ? ಇನ್ಯಾರು ಇದ್ರು ಮನೆಯಲ್ಲಿ? ಪ್ರತಿಯೊಂದು ಲೆಕ್ಕವನ್ನು ಎಣಿಸ್ತಿದ್ದ. ಇಲ್ಲ, ಸಂಜನ ಕಾಲೇಜ್ಗೆ ಹೋಗಿದ್ಲು. ಅತ್ತೆ, ದೊಡ್ಡತ್ತೆ ಆಶ್ರಮದ ಹತ್ತಿರ ಹೋಗಿದ್ರು. ಅಕ್ಕ ಕೂಡ ಇರಲಿಲ್ಲ. ನನಗೆ ಆರೋಗ್ಯ ಸರಿ ಇಲ್ಲ ಅಂದರು. ಸಮಾಧಾನ ಮಾಡದೆ ಎಲ್ಲರೂ ಬೈದು ಅವಮಾನ ಮಾಡಿದ್ರು ರೀ. ಅದಕ್ಕೆ ನಾನು ಬೇಜಾರು ಮಾಡಿಕೊಂಡು ಏನು ತಿನ್ನಲಿಲ್ಲ. ನೀವು ಬಂದಾಗ ಹೇಳೋಣ ಅಂತ ಸುಮ್ಮನಿದ್ದೆ. ಅವಳೆಷ್ಟು ಹೆದರಿದಳು ಅಂತ ಅವಳ ಕಣ್ಣುಗಳೇ ಹೇಳುತ್ತಿದ್ದವು. ತುಂಬ ಹೊತ್ತು ಅಳುತ್ತಿದ್ದ. ಮನೆಯಲ್ಲಿ ಕೆಲಸದವರು ಯಾರು ಇರಲಿಲ್ವಾ? ನನಗೆ ಅಳು ತಡೆಯೋಕ್ಕೆ ಆಗಲಿಲ್ಲ. ಅದಕ್ಕೆ ಹತ್ತು ಬಿಟ್ಟೆ. ನನಗೆ ಅವರೆಲ್ಲ ಬೈಯುವಾಗ ಸೀತಕ್ಕ ಒಬ್ಬರೇ ಮನೆ ಒರೆಸ್ತಿದ್ರು. ಅಷ್ಟಕ್ಕೆ ಇನ್ಯಾರೂ ಇರಲಿಲ್ಲ. ಯಾಕೆ? ಸರಿ, ಅಳಬೇಡ. ನಿನ್ನ ಮನೆಯಲ್ಲಿ ಬಿಟ್ಟೋಗಿದ್ದು ನಂದೇ ತಪ್ಪು. ಆಫೀಸ್ಗೆ ಲೇಟ್ ಆಗೋಯ್ತು ಅಂತ ಹೋಗಿಬಿಟ್ಟೆ. ಸುಮ್ಮನೆ ತಿಂಡಿ ತಿನ್ನಿಸಿ ಕಾಲೇಜ್ಗೆ ಕಳಿಸಬೇಕಾಗಿತ್ತು. ಕ್ಷಮಿಸಿಬಿಡು. ಈ ನಿನ್ನ ದಡ್ಡ ಗಂಡನ. ಅವಳ ನೋವಿಗೆ ಮರುಗಿದವನು ಸತಿ ಮುಂದೆ ತಲೆಬಾಗಿದ. ಇಲ್ಲ, ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ. ನಾನೇ ರಾತ್ರಿ ಮಾತ್ರೆ ನುಂಗಬೇಕಾಗಿತ್ತು. ಬೆಳಿಗ್ಗೆ ನಾನೇ ಹೋಗಿ ತಿಂಡಿ ತಿನ್ನಬೇಕಾಗಿತ್ತು. ಅವರನ್ನು ಕೇಳಬಾರ್ದಿತ್ತು. ನೀವು ಹೇಳೋದು ಸರಿ. ನಾನಿನ್ನೂ ಚಿಕ್ಕ ಹುಡುಗಿ ಥರ ಆಡ್ತೀನಿ. ಜವಾಬ್ದಾರಿ ಇಲ್ಲ ನನಗೆ. ಅದಕ್ಕೆ ಅವರೆಲ್ಲ ಬೈದಿದ್ದು. ಪಟಪಟನೆ ಮಾತನಾಡುತ್ತಿದ್ದರು. ಕಣ್ಣು ತುಂಬಿ ಅರಿಯುವುದು ನಿಂತಿರಲಿಲ್ಲ. ಅವಳ ಕಣ್ಣೊರೆಸಿದವನ ಕಣ್ಣುಗಳು ತುಂಬಿದವು. ಅವಳ ಮುಗ್ಧ ಮಾತಿಗೆ, ಇಲ್ಲ ಕಣೋ, ನೀನು ಇರೋ ಥರನೇ ಸರಿ ಇದೆ. ಅವರಿಗೆ ಬುದ್ಧಿ ಇಲ್ಲ. ನಾನು ಅವರಿಗೆ ಬುದ್ಧಿ ಹೇಳ್ತೀನಿ. ನೀನು ಟೆನ್ಷನ್ ತಗೋಬೇಡ. ಇನ್ಯಾವತ್ತೂ ಇನ್ನೊಬ್ಬರ ಜವಾಬ್ದಾರಿಗೆ ಬಿಡೋಲ್ಲ. ಪ್ಲೀಸ್ ಅಳಬೇಡ, ತಲೆನೋವುತ್ತೆ. ನನಗೆ ಮುತ್ತಿಕ್ಕಿದನು. ಇಲ್ಲ, ನಾನು ಅಳೋಲ್ಲ. ನಿಮಗೆ ನಾನು ಅಳೋದು ಇಷ್ಟ ಇಲ್ಲ ಅಲ್ವಾ? ಇನ್ಮೇಲೆ ನಾನು ಅಳೋಲ್ಲ ರೀ. ಹಠನೂ ಮಾಡೋಲ್ಲ. ಸೈಲೆಂಟ್ ಆಗಿರ್ತೀನಿ. ಯಾರ ಜೊತೆಗೂ ವಾದ ಮಾಡೋಲ್ಲ. ಅವಳೆಷ್ಟು ದುಃಖ ತಡೆಯುತ್ತಿದ್ದಾಳೆಂದು ನಡುಗುತ್ತಿದ್ದ ದನಿಯೇ ಹೇಳುತ್ತಿತ್ತು. ನಸುನಗುತ್ತಾ ಅಪ್ಪಿದವನು, ನನ್ನ ಹೆಂಡತಿ ಗುಡ್ ಗರ್ಲ್. ಅವರಿಗೆಲ್ಲ ನಾನು ಸರಿಯಾಗಿ ಹೇಳಿ ಅರ್ಥ ಮಾಡಿಸ್ತೀನಿ. ನೀನು ಮಲ್ಕೊಂಡು ಸುಧಾರಿಸ್ಕೊ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮನೆಗೆ ಹೋಗೋಣ, ಸರಿನಾ? ಮುಖ ಬೊಗಸೆಯಲ್ಲಿ ಹಿಡಿದು ಸಮಾಧಾನಿಸಿದನು. ತಲೆ ಆಡಿಸಿ ಮಲಗಿದವಳು, ಆಯ್ತು ರೀ, ನಾನು ಮಲಗ್ತೀನಿ. ನೀವಿಲ್ಲೇ ಕೂತಿರಿ. ಅವನ ಕೈ ಹಿಡಿದು ಹಾಗೆ ಹೊರಗಿದವಳು ಕ್ಷಣದಲ್ಲಿ ನಿದ್ರೆಗೆ ಜಾರಿದಳು. ಶ್ರೀನಿಕಾ ಹೇಳಿದ ವಿಷಯ ಪೂರ್ತಿ ತಿಳಿದುಕೊಳ್ಳಲು ಮನೆಯ ಕೆಲಸದಾಕೆಗೆ ಸೀತಾರಿಗೆ ಫೋನ್ ಮಾಡಿ ಮನೆಯಲ್ಲಿ ನಡೆದ ವಿಷಯ ಹೇಳಿದನು. ಮೊದಲು ಹೇಳಲು ನಿರಾಕರಿಸಿದರು. ಅಭಿಮನ್ಯು ಶ್ರೀನಿಕಾ ಹೇಳಿದ ಸ್ವಲ್ಪ ವಿಷಯ ಹೇಳಿ ತನಗೆಲ್ಲ ತಿಳಿದಿದೆ ಎಂದಾಗ ಮುಚ್ಚುಮರೆ ಮಾಡದೆ ಪೂರ್ತಿ ವಿಷಯವನ್ನು ವಿವರವಾಗಿ ಹೇಳಿದ್ದರು ಸೀತಾ. ಹೆಂಗಸಿನ ಬಾಯಲ್ಲಿ ಗುಟ್ಟು ಉಳಿಯುವುದುಂಟೆ? ಅವಳು ಮಲಗುವವರೆಗೂ ಸುಮ್ಮನೆ ಪಕ್ಕ ಕೂತು ತಲೆ ನೆವರಿಸುತ್ತಿದ್ದವನ ಮನಸ್ಸು ತೀರ ಹದಗೆಟ್ಟಿತು. ತನ್ನ ಮನೆಯಲ್ಲೇ ಇಂಥದೊಂದು ಸನ್ನಿವೇಶ ಆಗಿದೆ ಎಂಬುದೇ ಅಚ್ಚರಿ. ಆದರೆ ಸ್ಥಿತಿ ನೆನೆದು ತೀವ್ರ ದುಃಖಪಟ್ಟನು. ಹೊರಗಡೆ ಕುಳಿತಿದ್ದ ತಾಯಿಯನ್ನು ಶ್ರೇಣಿಕ ಬಳಿ ಕೂರಲು ತಿಳಿಸಿ ಡಾಕ್ಟರ್ ಬಳಿ ಮಾತನಾಡಲು ಹೋದನು. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಡೋರ್ ನಾಕ್ ಮಾಡಿದನು. ತಲೆ ಆಡಿಸಿದವರು, ಬನ್ನಿ ಅಭಿಮನ್ಯು. ಹೆಂಡತಿ ಜೊತೆ ಮಾತನಾಡಿದ್ರಾ? ಏನಂದ್ರು? ನಗುತ್ತಲೇ ಕೇಳಿದರು. ಡಾಕ್ಟರ್, ಮಾತನಾಡಿದೆ. ಅದೇ ಅವಳು ತಲೆನೋವು ತಡೆಯೋಕ್ಕೆ ಆಗದೆ ಮಾತ್ರೆ ನುಂಗಿದ್ದಾಳೆ. ತಲೆನೋವಿಗೆ ಹತ್ತಿದ್ದಾಳೆ. ಮನೆಯಲ್ಲಿ ನಡೆದ ವಿಷಯ ಮುಚ್ಚಿಟ್ಟನು. ಹೌದಾ? ಹೋಗಲಿ ಬಿಡು. ಇನ್ನು ಮುಂದೆ ಹುಷಾರಾಗಿ ನೋಡ್ಕೊಳ್ಳಿ. ಹಳೆ ಮಾತ್ರೆಗಳು ಬೇಡ, ಅದನ್ನು ನಿಲ್ಲಿಸಿ. ನಾನು ಹೊಸದಾಗಿ ಕೆಲವು ಮಾತ್ರೆಗಳನ್ನು ಬರೆದು ಕೊಡ್ತೀನಿ. ಅದನ್ನು ಮಾತ್ರ ಬೆಳಿಗ್ಗೆ ರಾತ್ರಿ ನುಂಗಿಸಿ ಸಾಕು. ಕೆಲವೊಂದು ಮಾತ್ರೆಗಳನ್ನು ಬರೆದು ಶೀಟ್ ಕೊಟ್ಟರು. ಸರಿ ಡಾಕ್ಟರ್. ಸ್ಲಿಪ್ ತೆಗೆದುಕೊಂಡನು. ಹಾಗೆ ಅಭಿಮನ್ಯು ಅವರು ತುಂಬ ವೀಕ್ ಇದ್ದಾರೆ.
ಸ್ಲಿಪ್ನಲ್ಲಿ ನಾನೊಂದು ಟಾನಿಕ್ ಬರೆದಿದ್ದೀನಿ. ಅದನ್ನು ಬೆಳಿಗ್ಗೆ ರಾತ್ರಿ 1 ಕಪ್ ಹಾಲಿನಲ್ಲಿ ಹಾಕಿ ಕುಡಿಸಿ. ಹೆಚ್ಚಾಗಿ ಹಣ್ಣು, ಹಾಲು, ಮೊಟ್ಟೆ ಕೊಡಿ. ಅವ್ರಿಗೆ ಆಕ್ಸಿಡೆಂಟ್ ಆದಾಗ ತುಂಬ ರಕ್ತ ಹೋಗಿದೆ ಅಲ್ವಾ? ಅವರ ದೇಹಕ್ಕೆ ಶಕ್ತಿ ಅಗತ್ಯ ಇದೆ. ಹೊಟ್ಟೆ ತುಂಬ ಊಟ ಮಾಡಿಸಿ ಬರೆದಿದ್ದರು, ವಿವರಿಸಿ ಹೇಳಿದರು. ಸರಿ ಡಾಕ್ಟರ್, ಮತ್ತೆ ಯಾವತ್ತಾದರೂ ಕರ್ಕೊಂಡು ಬರೋದಾ? ಇದೆಯಾ? ಈಗ ಕರ್ಕೊಂಡು ಹೋಗ್ಬೋದಾ? ಈಗ ಕರ್ಕೊಂಡೋಗಿ. ಇನ್ನೊಂದು ತಿಂಗಳು ಬಿಟ್ಟು ಕರ್ಕೊಂಡು ಬನ್ನಿ. ಅವರ ತಲೆಯನ್ನು ಸ್ಕ್ಯಾನ್ ಮಾಡಿ ನಾವು ರಿಪೋರ್ಟ್ ಕೊಡ್ತೇವೆ. ಆಮೇಲೆ ಏನು ಬೇಡ. ಅಲ್ಲಿವರೆಗೂ ಜೋಪಾನವಾಗಿ ನೋಡಿಕೊಳ್ಬೇಕು. ಮತ್ತೊಮ್ಮೆ ಎಚ್ಚರಿಕೆ ನೀಡಿದರು. ಓಕೆ ಡಾಕ್ಟರ್, ಥ್ಯಾಂಕ್ಸ್. ಧನ್ಯವಾದ ಅರ್ಪಿಸಿ ಹೊರಟನು.